ನಮ್ಮ ಹಿರಿಯರು ಹೇಳಿಕೊಟ್ಟ ಊಟದ ಪಾಠ. ಊಟಕ್ಕೆ ಕುಳಿತುಕೊಳ್ಳುವ ಮೊದಲು ಕುಳಿತುಕೊಳ್ಳುವ ಜಾಗ ಶುಚಿಯಾಗಿರಬೇಕು. ಊಟಕ್ಕೆ ಕುಳಿತುಕೊಳ್ಳುವ ಮೊದಲು ಬಾಯಿ ಮುಕ್ಕಳಿಸಿ ಶುಚಿಯಾಗಿ ಕೈ ತೊಳೆದುಕೊಳ್ಳಬೇಕು. ಅನ್ನದೇವರ ನಾಮಸ್ಮರಣೆ ಮಾಡಿ ನೆಲದ ಮೇಲೆಯೇ ಕುಳಿತು ಊಟ ಮಾಡಬೇಕು. ಕರವಸ್ತ್ರವಾಗಲಿ ಒಲ್ಲಿಟವಲಾಗಲಿ ನಿಮ್ಮ ಜೊತೆಗಿರಬೇಕು. ಊಟದ ತಟ್ಟೆ ಶುಚಿಯಾಗಿರಬೇಕು. ಊಟಕ್ಕೆ ಕುಳಿತುಕೊಂಡಾಗ ಪಾದರಕ್ಷೆಗಳನ್ನು ಧರಿಸಿರಬಾರದು. ಊಟ ಮಾಡುವ ವೇಳೆಯಲ್ಲಿ ಕಸ ಗುಡಿಸಬಾರದು. ಕುಡಿಯುವ ನೀರು ತುಂಬಿದ ಚೆಂಬು ಲೋಟ ಪಕ್ಕದಲ್ಲಿರಬೇಕು. ನೀರಿನ ಲೋಟವನ್ನು ಕಚ್ಚಿ ಕುಡಿಯಬಾರದು, ಮೇಲೆತ್ತಿ ಕುಡಿಯಬೇಕು. ಮೊದಲ ತುತ್ತನ್ನು ನಾಯಿ ಅಥವಾ ಬೇರೆ ಪ್ರಾಣಿಗಳಿಗೆ ತೆಗೆದಿರಿಸಬೇಕು. ಊಟದ ವೇಳೆಗೆ ಯಾರಾದರೂ ಮನೆಗೆ ಬಂದರೆ ಅವರಿಗೆ ಮೊದಲು ಊಟ ನೀಡಲು ಆದ್ಯತೆ ನೀಡಬೇಕು. ಊಟ ಮಾಡುವಾಗ ತೊಡೆಯ ಮೇಲಾಗಲಿ ನೆಲದ ಮೇಲಾಗಲಿ ಎಡಗೈ ಊರಿಕೊಂಡಿರಬಾರದು. ತಲೆ ಮೈಕೈ ಕೆರೆದುಕೊಳ್ಳಬಾರದು. ಕಣ್ಣು ಉಜ್ಜಬಾರದು. ಅತ್ತಿತ್ತ ಪದೇ ಪದೇ ತಲೆ ಎತ್ತಿ ನೋಡಬಾರದು. ನಾವು ತಿನ್ನುವ ಶಬ್ದ ಪಕ್ಕದಲ್ಲಿ ಕುಳಿತವರಿಗೆ ಕೇಳಿಸಬಾರದು. ಅಷ್ಟು ತಿಂದ ಇಷ್ಟು ತಿಂದ ಎಂದು ಮಾತನಾಡಬಾರದು. ಗಂಭೀರವಾದ ಸಂಗತಿಗಳನ್ನು ಊಟ ಮಾಡುವಾಗ ಪ್ರಸ್ತಾಪಿಸಬಾರದು. ಟಿವಿ ಮೊಬೈಲ್ ನೋಡಬಾರದು. ಊಟ ಬಡಿಸುವ ವ್ಯಕ್ತಿಯನ್ನು ಹೊರತುಪಡಿಸಿ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಿಗೆ ಊಟಕ್ಕೆ ಕುಳಿತುಕೊಳ್ಳಬೇಕು. ನೆತ್ತಿಗೇರಿಸಿಕೊಳ್ಳುವಂತೆ ನಗುವುದಾಗಲಿ ಮಾತನಾಡುವುದಾಗಲಿ ಮಾಡಬಾರದು. ಕುಳಿತು ಸಮಾಧಾನವಾಗಿ ತಿನ್ನಬೇಕೇ ಹೊರತು ನಿಂತುಕೊಂಡು ಓಡಾಡುತ್ತಾ ಮಲಗಿ ಅಥವಾ ಪ್ರಯಾಣಿಸುತ್ತಾ ತಿನ್ನಬಾರದು. ಒಮ್ಮೆ ಬಾಯಿಗಿರಿಸಿಕೊಳ್ಳಲು ಎಷ್ಟು ಬೇಕೋ ಅಷ್ಟು ಮಾತ್ರ ಬೆರಳುಗಳಿಂದ ತೆಗೆದುಕೊಳ್ಳಬೇಕೇ ಹೊರತು ಅಂಗೈ ಬಳಸಬಾರದು. ಊಟದ ಎಲೆ ತಟ್ಟೆಯ ಪಕ್ಕದಲ್ಲಿ ಆಹಾರ ಪದಾರ್ಥಗಳನ್ನು ಚೆಲ್ಲಬಾರದು. ಸಸ್ಯಾಹಾರ ಶ್ರೇಷ್ಠ ಆಹಾರ. ಅನ್ನದ ಸೌಟು ಸಾರಿಗೂ ಸಾರಿನ ಸೌಟು ಅನ್ನಕ್ಕೂ ಮುಟ್ಟಿಸಬಾರದು. ಉಪ್ಪು ಹುಳಿ ಖಾರ ಯಾವುದೇ ವ್ಯತ್ಯಾಸಗಳಿದ್ದರೂ ಅಸಮಾಧಾನ ವ್ಯಕ್ತಪಡಿಸುವುದಾಗಲಿ ಸಿಟ್ಟಿಗೇಳುವುದಾಗಲಿ ಮಾಡಬಾರದು. ಎಂಜಲು ಕೈಯಲ್ಲಿ ಲೋಟ ಸೌಟು ಇತರೆ ಯಾವುದೇ ಪಾತ್ರೆ ಪಗಡೆ ಮುಟ್ಟಬಾರದು. ಎಂಜಲು ಮಾಡಿದ ಪದಾರ್ಥಗಳನ್ನು ಇತರರಿಗೆ ನೀಡಬಾರದು. ನಿದ್ದೆಗಣ್ಣಿನಲ್ಲಿ ತೂಕಡಿಸುತ್ತಾ ಊಟ ಮಾಡಬಾರದು. ಊಟ ಮಾಡಿದವರೇ ಊಟದ ತಟ್ಟೆಯನ್ನು ತೊಳೆದು ಇಡಬೇಕು. ಊಟ ಮುಗಿದ ಕೂಡಲೇ ಊಟಕ್ಕೆ ಕುಳಿತ ಜಾಗದಲ್ಲಿ ಅರೆಗಳಿಗೆಯೂ ಕುಳಿತುಕೊಳ್ಳಬಾರದು. ಊಟದ ಬಳಿಕ ಬಾಯಿ ಮುಕ್ಕಳಿಸುವುದನ್ನು ಮರೆಯಬಾರದು. ಊಟ ಮುಗಿದ ಬಳಿಕ ಅಗತ್ಯವಿರುವಷ್ಟು ಮಾತ್ರ ನೀರು ಕುಡಿಯಬೇಕು. ಊಟದ ಬಳಿಕ ಅಭ್ಯಾಸವಿದ್ದಲ್ಲಿ ತಾಂಬೂಲ ಸವಿಯಬೇಕು. ಊಟ ಕೊಟ್ಟವರ ಬಳಿ ಕೃತಜ್ಞತೆಯ 4 ಮಾತನಾಡಬೇಕು. ಊಟ ಮಾಡಿ ಮೈ ಮುರಿಯಬಾರದು. ಹೊತ್ತು ಮೀರಿಯಾಗಲಿ ಅಥವಾ ಮುಂಚಿತವಾಗಲಿ ಊಟ ಮಾಡಬಾರದು. ಊಟದ ಬಳಿಕ ಗಾಳಿಗೆ ಮೈಯೊಡ್ಡಿ 4-5 ಹೆಜ್ಜೆ ನಡೆದರೆ ಚಂದ. ಊಟ ಮಾಡಿದ ತಕ್ಷಣ ಮಲಗಬಾರದು. ಇವತ್ತಿನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.